ಹಾಯ್, ರೀಸೆಂಟಾಗಿ ನಾನು ಆಸ್ಕ್ ಮಿ ಕ್ವಶನ್ಸ್ ಹಾಕಿದ್ದೆ ನನ್ನ ಇನ್ಸ್ಟಾ ಸ್ಟೋರಿಯಲ್ಲಿ. ತುಂಬ ಜನ ಯೂಟ್ಯೂಬ್ ಕ್ವಶನ್ ಆ್ಯಂಡ್ ಆನ್ಸರ್ಗೆ ವೋಟ್ ಮಾಡಿದ್ರಿ. ಸೊ ಅದಕ್ಕೆ ನಾನಿವತ್ತು ನಿಮ್ಮೆಲ್ಲ ಕ್ವಶನ್ಸ್ಗೆ ಉತ್ತರ ಕೊಡಬೇಕು ಅಂತ ರೆಡಿಯಾಗಿ ಬಂದಿದ್ದೀನಿ. ನಾನು ಹೇಳ್ದಂಗೆ ಪರಮಾತ್ಮ ಅವ್ರ ಜೊತೆನೇ ಉತ್ತರನ ಕೊಡ್ತೀನಿ. ಸೊ ತುಂಬ ಫೋರ್ಸ್ ಮಾಡಿ ಮಾಡಿ ಇವಾಗ ಒಪ್ಸಿದ್ದೀನಿ ಫೈನಲಿ ವಿಡಿಯೋ ಮಾಡೋಕ್ಕೆ. ಮೈಕಲ್ಲಿ ಆಯ್ತಾಯ್ತು. ಹಾಯ್ ಮಾಡಿ. ನಮಸ್ಕಾರ. ಕ್ವಶನ್ ಸ್ಟಾರ್ಟ್ ಮಾಡ್ಲಾ? ಇನ್ನು ಇಂಟ್ರೊಡಕ್ಷನ್ ಕೊಡು. ಏನೇನೋ ಕೊಡ್ತಾ ಇದೆ ಪಾಪ, ನಿಲ್ಸೇ ಬಿಟ್ಟೆ. ಏನೇ ಇಂಟ್ರಡಕ್ಷನ್ ಇಲ್ಲ, ತುಂಬಾ ದಿನ ಆಯ್ತು ನಾನು ಯೂಟ್ಯೂಬ್ಗೆ ಯಾವುದು ವಿಡಿಯೋ ಹಾಕಿಲ್ಲ. ಬಟ್ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಮದುವೆ ಆದ್ಮೇಲೆ ಇದೊಂದು ಫಸ್ಟ್ ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತಾ ಇರೋದು. ಕ್ವಶನ್ಸ್ ನೀವು ಕಳಿಸಿರೋ ಸಾಕಷ್ಟು ಕ್ವಶನ್ಸ್ ಕಳಿಸಿದ್ದೀರಾ, ಬಟ್ ರಿಪೀಟೆಡ್ ಕ್ವಶನ್ಸ್ಗೆಲ್ಲ ಒನ್ ಟೈಮ್ ಆನ್ಸರ್ ಮಾಡ್ತೀವಿ. ಸ್ಟಾರ್ಟ್ ಮಾಡೋಣ? ಪಕ್ಕ ನೀವು ಆನ್ಸರ್ ಮಾಡಬೇಕು, ನಾನು ಒಬ್ಬಳೇ ಮಾತಾಡೋದು. ಕ್ವಶನ್: ಹ್ಯಾಪಿ ಹೊಸ ವರ್ಷ ದಂಪತಿಗಳಿಗೆ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮೈಕ್ ನಿಮ್ಮ ಹತ್ರನೇ ಇಟ್ಕೊಳ್ಳಿ, ನಮ್ಮ ಹತ್ರ ಇದೆ. ನಾ ಕಂಡ ಅಪರೂಪದ ಮತ್ತು ನೆಚ್ಚಿನ ಜೋಡಿ. ಅದಕ್ಕೂ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಆ್ಯಂಡ್ ಅಣ್ಣನ ಏಜ್ ಬೇಕೇ ಬೇಕಾ? ನಂದು 30, ಇವ್ರದ್ದು 25. 35 ವರ್ಷ ಗ್ಯಾಪ್. ಕನ್ವಿನ್ಸಿಂಗ್ ಅಬೌಟ್ ಇಂಟರ್ಕಾಸ್ಟ್ ಮ್ಯಾರೇಜ್ ವೆನ್ ಪೇರೆಂಟ್ಸ್ ಡೋಂಟ್ ಅಗ್ರಿ. ನಂಗೆ ಹೇಳಬೇಕಂದ್ರೆ ನನ್ನ ಪೇರೆಂಟ್ಸ್ ಆ ಥರ ಸ್ಟ್ರಿಕ್ಟ್ ಏನಿರಲಿಲ್ಲ ಮುಂಚೆಯಿಂದನೂ. ಈ ಮೂವಿಯಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ಟಿಪಿಕಲ್ ಪೇರೆಂಟ್ಸ್ ಏನಲ್ಲ. ಯಾರನ್ನಾದರೂ ಇಷ್ಟಪಟ್ಟರೆ ನನ್ನ ಹತ್ರ ಹೇಳಿ, ಆಚೆಯವರಿಂದ ವಿಷಯ ಗೊತ್ತಾಗೋದು ಬೇಡ ಅಂತ ಅಷ್ಟೇ ಹೇಳಿದರು. ಸೊ ನನಗೇನು ಜಾಸ್ತಿ ದೊಡ್ಡ ಪ್ರಾಬ್ಲಮ್ ಅಂತ ಏನೂ ಅನಿಸ್ಲಿಲ್ಲ ಇದು ಇಂಟರ್ಕಾಸ್ಟ್ ಮ್ಯಾರೇಜ್. ಆ್ಯಂಡ್ ನಮ್ಮ ಪೇರೆಂಟ್ ಮೈಂಡ್ಸೆಟ್ಟೇ ಅದಲ್ಲ, ಜಾತಿ ಆ ಥರ ಯಾವುದು ಮೈಂಡ್ಸೆಟ್ ಇಲ್ಲ ನಮ್ಮ ಮನೇಲಿ. ಸೊ ಲಕ್ಕಿ ನಾನು. ನಿಮಗೆ ಕಷ್ಟ ಆಯ್ತಾ? ಕಷ್ಟ ಏನಿಲ್ಲ, ನಾವು ಅಪ್ಪಂದು ಒಬ್ಬರದೇ ಗೊತ್ತಲ್ಲ, ನಿಮಗೆ ಗೊತ್ತಲ್ಲ. ವ್ಲಾಗ್ ನೋಡ್ತಾರೆ ನೋಡ್ಲಿ, ಇರೋ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ನಾವು ಅಪ್ಪಂದು ಸ್ವಲ್ಪ ಪ್ರಾಬ್ಲಮ್ ಇತ್ತು, ಬಟ್ ಆಮೇಲೆ ಪಾಪ ಅವರೆಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ರು. ಅವರೆಲ್ಲ ನಿಂತೆಲ್ಲ ಮದುವೆ ಎಲ್ಲ ನೀಟಾಗಿ ಪೀಸಾಗಿ ಮಾಡಿಸ್ಕೊಂಡು. ಅದೇ, ಇಬ್ಬರಿಗೂ ಪೇರೆಂಟ್ಸ್ ಸಪೋರ್ಟ್ ಇತ್ತು, ಅದಕ್ಕೆ ಏನು ಪ್ರಾಬ್ಲಮ್ ಆಗಿಲ್ಲ ಅಷ್ಟೇ. ನಿಮ್ಮ ಲವ್ ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಹೇಳಿ ಅಕ್ಕ. ಎಲ್ಲ ಆಲ್ಮೋಸ್ಟ್ ಒಂದು 85% ಇದೆ. ಇದಕ್ಕೆ ಇವಾಗಲೇ ಆನ್ಸರ್ ಕೊಟ್ಬಿಟ್ರೆ ಜೋಶ್ ಹೋಗ್ಬಿಡುತ್ತೆ. ಇದನ್ನ ಹೋಲ್ಡಲ್ಲಿ ಇಡೋಣ. ಓಕೆ, ನಿಮ್ಮ ಎಜುಕೇಷನ್ ಆ್ಯಂಡ್ ಜಾಬ್ ಬಗ್ಗೆ ಹೇಳಿ. ನಿಮ್ಮ ಪ್ರೊಫೈಲ್ ನಮಗೊಂಥರ ಸ್ಟ್ರೆಸ್ ರಿಲೀಫ್ ಮಾಡುತ್ತೆ. ಓಕೆ, ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಿ. ಮತ್ತು ಡೆವಾಪ್ಸ್ ಇಂಜಿನಿಯರ್ ಕೆಲಸ ಮಾಡ್ತೀನಿ. ಆಲ್ಮೋಸ್ಟ್ 7 years ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೇ ಸದ್ಯಕ್ಕೆ. ನಾನು ಅಷ್ಟೇ, ನಮ್ದೇನಿಲ್ಲ, ಪೀಸ್ಫುಲ್. ಇವರು ತುಂಬ ಡಿಗ್ರಿಗಳು ಮಾಡಿದ್ದಾರೆ, ಹೇಳಿ. ಇಲ್ಲ, ಹಾಗೇನಿಲ್ಲ. ನಾನು BSc ಮಾಡಿ MSc ಮಾಡಿ B.Ed ಮಾಡಿದ್ದೀನಿ. ಫಸ್ಟ್ ಅದೇ ನಾನು ಎಜುಕೇಷನ್ ಮುಗಿಸ್ಕೊಂಡು ಲೆಕ್ಚರರ್ ಆಗಿ ಜಾಯ್ನ್ ಆದೆ. ನೋ ಮೋರ್, ಬಿ ಹ್ಯಾಪಿ ಫಾರ್ ಎವರ್ ಬೋತ್ ಆಫ್ ಯು ಅಕ್ಕ, ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ಟೆಲ್ ಅಬೌಟ್ ಯುವರ್ ಪರಮಾತ್ಮ. ಹೇಳಿ. ನಾನು ಕೇಳಬೇಕು ಆ್ಯಕ್ಚುಲಿ. ನನ್ನ ಮುಂದೆ ಬೇರೆ ಇರುತ್ತೆ, ಜನದ ಮುಂದೆ ಏನಿದೆ ಕೇಳೋಣ. ಎಲ್ಲಿದ್ರೂ ಒಂದೇ. ಈಗಿನ ಜನ್ರೇಷನಲ್ಲಿ ನಿಮ್ಮ ಥರ ಸಿಗೋದು ಕಷ್ಟ. ಹಂಗಾರೆ ದಯವಿಟ್ಟು ಕ್ವಶನ್ ಆನ್ಸರೇ ಮಾಡಬೇಡ, ಆನ್ಸರೇ ಮಾಡಬೇಡ, ಪರವಾಗಿಲ್ಲ, ಹೋಗು. ಅಷ್ಟು ವರ್ಷ ಲವ್ ಮಾಡಿ ಮದುವೆ ಆದ್ರಿ ಅಕ್ಕ, ಯು ಬೋತ್. 4+ years. 4 years, 4+. ಮೈ ಫೇವ್ರೆಟ್ ಕಪಲ್ಸ್ ಆಫ್ಟರ್ ವಿರಾಟ್ ಅಂಡ್ ಅನುಷ್ಕಾ. ಈ ಅಮ್ಮ ಶೂಟ್ ಮಾಡೋದಲ್ದೇ ನೀವು ಯಾಕೆ ಈ ಲೆವೆಲ್ ಶೂಟ್ ಮಾಡ್ತೀರಾ? ದಯವಿಟ್ಟು ಈ ಥರ ಎಲ್ಲ ಬೇಡವೇ ಬೇಡ. ಮನುಷ್ಯಂಗೆ ಈಗೋ ಇರಲೇಬೇಕಾ? ಇರುತ್ತೆ, ಈಗೋ ಇರಲೇಬೇಕಲ್ಲ. ಈಗೋ ಇರಲೇಬೇಕು, ಎಲ್ಲ ಕಡೆ ಇರಬಾರ್ದು, ಕೆಲವು ಕಡೆ ಇರಲೇಬೇಕು. ಇಲ್ಲಾಂದರೆ ನಮ್ಮ ಸೆಲ್ಫ್ ರೆಸ್ಪೆಕ್ಟ್ಗೆ ಮರ್ಯಾದೆ ಹೊಡ್ತಾ ಬಿಡುತ್ತೆ. ಹೌದು. ಹೂ ಪ್ರಪೋಸ್ಡ್ ಆ್ಯಂಡ್ ವೆನ್? ನಾನೇ ಇವ್ರ ಫೇವ್ರೆಟ್ ಟೆಂಪಲ್ಗೆ ಕರ್ಕೊಂಡೋಗಿ ಟೆಂಪಲ್ ಅಲ್ಲೇ ಪ್ರಪೋಸ್ ಮಾಡಿದ್ದೀನಿ. ಹೌದು. ಪರಮಾತ್ಮ ಅವರ ನೇಟಿವ್ ಡಿಸ್ಟ್ರಿಕ್ಟ್ ಯಾವುದು? ನಾಗಮಂಗಲ, ಮಂಡ್ಯ ಜಿಲ್ಲೆ, ನಾಗಮಂಗಲ ತಾಲೂಕು. ನೀವು ಸ್ವಲ್ಪ ಜೋರಾಗಿ ಹೇಳಬೇಕು. ನಮ್ದು ಮೈಕ್ ಇದೆ, ನಮ್ದು ಮೈಕ್ ಇದೆ, ನಮ್ದಲ್ಲಿ ಕೇಳಿಸುತ್ತೆ ನಿಮ್ದೆಲ್ಲ. ನಿಮ್ಗೆ ಅವರಲ್ಲಿ ಯಾವ ಗುಣ ಇಷ್ಟ ಆಯ್ತು? ಕ್ವಶನ್ ಫಾರ್ ಬೋತ್. ನನಗೆ ಏನಂದರೆ ಲೈಕ್ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಇರ್ತಾರೆ ಇವರು, ದೇವರು ಅದು ಇದು ಅಂತ. ಸೊ ಅದು ತುಂಬ ಇಷ್ಟ ಆಯಿತು. ಲೈಕ್ ಈಗಿನ ಜನ್ರೇಷನಲ್ಲಿ ನನಗೆ ಅದು ರೇರ್ ಅನಿಸ್ತು. ಅದು ಮತ್ತು ತುಂಬ ಕೇರ್ ಮಾಡ್ತಾರೆ. ನನಗೆ ಸ್ವಲ್ಪ ಏನಾದರೂ ಎಮ್ಮ ಸೈಕ್ ಆಗಿಬಿಡ್ತಾರೆ, ಅದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನಗೆ.
ನಾನೇನು ಹೇಳಿ? ಏನಾದರೂ ಹೇಳಿ ಪ್ಲೀಸ್, ಮರ್ಯಾದೆ ಉಳಿಸಿ. ಆಮೇಲೆಲ್ಲ ಅನ್ಕೊಂತಾರೆ ಆ ಯಮ್ಮನೆ ಪರವಾಗಿಲ್ಲ ಒಂದು ಡಮ್ಮಿ ನನ್ನ ಮಗ ಅಂದ್ಬಿಡ್ತಾರೆ. ಏನಾದ್ರು ಹೇಳಿ ಪ್ಲೀಸ್. ಇಲ್ಲ, ನನಗೆ ಇವರು ಅದೇ ಕೇರ್ ಮಾಡೋದು ತುಂಬ ಇಷ್ಟ. ನಾನು ಹೇಳಿದ್ದು ನೀನು ಒಂದು ಪಾಯಿಂಟ್ ಹೇಳಿದ್ದು. ನಂಗೆ ಅನ್ಸಿದ್ದು ತುಂಬ ಕೇರ್ ಮಾಡ್ತಾರೆ ಅಷ್ಟೇ. ಓಕೆ, ಅಂದ್ರೆ ಅಷ್ಟೇ. ಹೆಣ್ಮಕ್ಳು ಅಂದ್ರೆ ಆ ಒಂದು ರೆಸ್ಪೆಕ್ಟ್ ಇದೆ, ಅದಿಷ್ಟ ಆಗುತ್ತೆ ಅಷ್ಟೇ. ರೆಸಲ್ಯೂಷನ್ ಆಫ್ ದಿಸ್ ಇಯರ್. ರೆಸಲ್ಯೂಷನ್ ಎಲ್ಲ ಜಾಸ್ತಿ ದುಡ್ಡು ಮಾಡ್ಬೇಕಷ್ಟೇ. ಇವಾಗ ಮಾಡ್ತಾರ ದುಡ್ಡು ಸಾಕಾಗ್ತಾರ, ಜಾಸ್ತಿ ದುಡ್ಡು ಮಾಡ್ಬೇಕಷ್ಟೇ ರೆಸಲ್ಯೂಷನ್. ಅದಕ್ಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ಬೆಟರ್, ಮ್ಯಾರಿಡ್ ಲೈಫ್ ಆರ್ ಸಿಂಗಲ್? ಏನು ಭಯಲ್ಲ, ಏನು ಅನ್ಕೊಳ್ಳಲ್ಲ. ಇಷ್ಟೊತ್ತು ಟೈಮ್ ತಗೋತಾ ಇದ್ದೀನಿ ಅಂದ್ರೆ ಅರ್ಥ ಆಗ್ಬೇಕಾಗಿತ್ತು. ಏನಿಲ್ಲ, ಎರಡೂ ಚೆನ್ನಾಗಿತ್ತು. ಮದುವೆ ಆಗಿ ಮುಂಚೆ ಬೇಗನೆ ಮದುವೆ ಆಗ್ಬಿಡೋಣ, ಪಾಪ ಬೇಗನೆ ಮನೆ ಕರ್ಕೊಂಬಂದ್ಬಿಡೋಣ. ಪಿ ಜಿಲಿದ್ದು, ಸೊ ಊಟ ಎಲ್ಲ ಸರಿಗಿರ್ತಾರಿಲ್ಲ. ಬೇಗನೆ ಮದುವೆ ಮನೆ ಕರ್ಕೊಂಬಂದ್ಬಿಡೋಣ, ಮನೇಲಿ ಚೆನ್ನಾಗಿರಲಿ ಅಂತ ಆ ಥರ ಇತ್ತು. ಮನೆಗೆ ಬಂದಮೇಲೆ ನೋಡ್ರಿ, ಪಬ್ಜಿ ಆಡೋಕ್ಕೆ ಬಿಡ್ತಾಯಿಲ್ಲ ನಾನು ಇವಾಗ. ಮೊಬೈಲ್ ಯೂಸ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ಹೆಂಗೋ ತಿಂಡಿ ಮಾಡ್ಬೇಕಾರೆಲ್ಲ ಮೊಬೈಲ್ ಯೂಸ್ ಮಾಡ್ತಾಯಿದ್ದೆ. ಮೊಬೈಲ್ ಕಿತ್ಕೊಂಡು ನೋಡೋಗ್ಬಿಡ್ತಾರೆ. ಮೊಬೈಲ್ ಯೂಸ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ಅದೆಲ್ಲ ಬಿಟ್ಟರೆ ಎರಡು ಮ್ಯಾರಿಡ್ ಲೈಫೇ ಚೆನ್ನಾಗಿದೆ. ನನಗೆ ಅದೇ ಎರಡು ಲೈಫು ಚೆನ್ನಾಗೇ ಇತ್ತು, ಎಲ್ಲೂ ಕಷ್ಟ ನೀನು ಎರಡು ಅಂತ ಹೇಳಂಗಿಲ್ಲ, ಮದುವೆ ಲೈಫೇ ತುಂಬ ಚೆನ್ನಾಗಿದೆ. ಮದುವೆ ಲೈಫೇ ತುಂಬ ಚೆನ್ನಾಗಿದೆ, ಅದು ನಿಜ. ಯಾಕಂದರೆ ನಾನು ಯಾವಾಗ ಅಂದರೆ ತುಂಬ ವರ್ಷ ಹಾಸ್ಟೆಲ್ ಮತ್ತು ಪಿ ಜಿ ಲೈಫಲ್ಲೇ ಇದ್ದಿದ್ದು. ಇವಾಗ ಎಲ್ಲ ಡಿಫ್ರೆಂಟ್ ಆಗಿದೆ. ನನಗೆ ಅಂತ ಒಬ್ಬರು ಪಾರ್ಟ್ನರ್ ಇದ್ದಾರೆ ಲೈಫಲ್ಲಿ. ನನಗೆ ಏನೇ ಬೇಜಾರಾದರೂ ಹೇಳ್ಕೊಳಕ್ಕೆ ಇದು ಕಂಪ್ಲೀಟ್ ಚೇಂಜ್ ಆಗುತ್ತೆ. ಪಬ್ಜಿ ಆಡೋಕ್ಕೆ ಅಂತೇನಿಲ್ಲ, ಅಂದರೆ ತುಂಬ ಅಡಿಕ್ಟ್ ಆಗೋದು ಬೇಡ ಅಂತ. ಊಟ ಮಾಡಬೇಕಾದ್ರೆಲ್ಲ ಮೊಬೈಲ್ ಯೂಸ್ ಮಾಡಬಾರ್ದು ಅಂತ ನಿಮಗೂ ಗೊತ್ತು. ಸೊ ನಾನು ಮಾಡ್ತಿರೋದು ಒಳ್ಳೇದಕ್ಕೆ, ಯಾವುದೂ ರಿಸ್ಟ್ರಿಕ್ಷನ್ಸ್ ಅಂತ ಏನಲ್ಲ. ಫೋಟೋಸ್ ಕಳಿಸಿ ಮೇಡಮ್. ಓ ಸಿದ್ಧಾರ್ಥ್, ಮೈನ್ ನಮಗೆ ಸಿಕ್ಕಿಲ್ಲ ಕೊಡೋ ಇನ್ನ ಫೋಟೋಸು. ಸಿಕ್ಕಿದ ತಕ್ಷಣ ಕಳಿಸ್ತೀನಿ ದಯವಿಟ್ಟು. ಪ್ರೀತಿಗೆ ಏನು ಮುಖ್ಯ? ನಿಮ್ಮಿಬ್ಬರ ಪರ್ಸೆಪ್ಷನಲ್ಲಿ ಹೇಗೆ ತಿದ್ಕೊಂಡು ಹೋಗಬೇಕು ತಪ್ಪಾದಾಗ ಪ್ರೀತಿಯಲ್ಲಿ? ಇವಾಗ ಇವ್ರು ಏನು ಹೇಳ್ತಾರೆ ಅಂತ ನನಗೆ ಗೊತ್ತು. ಹೇಳು ಹೇಳು ಹೇಳು. ಎವ್ರಿ ಟೈಮು ಜಗಳ ಮಾಡಿದಾಗ ಇವಳಂತೂ ಬಂದಿಲ್ಲ. ಫ್ಯಾಕ್ಟ್ ಅದು, ನೀನೇ ಹೇಳ್ತಾ ಇದೆಯಲ್ಲ, ಫ್ಯಾಕ್ಟ್ ಅದು. ಹಂಗೇನಿಲ್ಲ, ನಾನು ತಪ್ಪಿದ್ದಾಗ ನಾನು ಅವ ಮಾತಾಡ್ತಿದ್ದೀನಿ. ನಮಸ್ಕಾರ ಕಣವ. ನಮಸ್ಕಾರ ನಿಮಗೆ. ಹಾಗೇನಿಲ್ಲ, ಹಾನೆಸ್ಟ್ ಆಗಿ ಹೇಳಬೇಕು ಅಂದರೆ ಹೌದು, ಕಪಲ್ಸ್ ಅಂದಮೇಲೆ ಜಗಳ ಇದ್ದೇ ಇರುತ್ತೆ. ಯಾರು ಜಗಳ ಮಾಡದೆ ಅಂತೂ ಇರಲ್ಲ. ಸಣ್ಣ ಪುಟ್ಟ ಜಗಳಗಳು ಬರ್ತಾ ಇರುತ್ತೆ. ಆ ಥರ ಸೀರಿಯಸ್ ಯಾವತ್ತೂ ನಾವು ಜಗಳ ಆಡಿಲ್ಲ. ಬಟ್ ಎವ್ರಿ ಟೈಮು ಜಗಳ ಆದಾಗ ಇವರು ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್. ಅಂದರೆ ಗ್ಯಾಪ್ ಕೊಡಲ್ಲ. ಪಾಪ ಬರ್ತಾರೆ, ಬಂದು ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಒಂದು ಒಳ್ಳೆ ಕನ್ನಡ ಕಾದಂಬರಿ ಸಲಹೆ ನೀಡಿ. ಕಾದಂಬರಿ ನನಗೆ ತುಂಬ ಇಷ್ಟ ಆಗೋದು ಅಂದರೆ ಜುಗಾರಿ ಕ್ರಾಸ್. ನನಗೆ ತುಂಬ ಇಷ್ಟ ಅದು. ಹೇಳಿ ಹೋಗೋ ಕಾರಣ ಓದಬೇಕು ಅಂದ್ಕೊಂಡಿದ್ದೀನಿ, ಇನ್ನೂ ಓದೋಕ್ಕೆ ಆಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಆ ಬುಕ್ನ ಟಿಕ್ಕಿ ತೊಳೆಯೋದು ಜಾಸ್ತಿ ಆಗ್ಬಿಟ್ಟಿದೆ, ಅದಿನ್ನೂ ಸ್ಟಾರ್ಟ್ ಮಾಡಿಲ್ಲ. ಒಂದು ಸಲ ನಮ್ಮ ಉತ್ತರ ಕರ್ನಾಟಕಗೆ ಬನ್ನಿ. ಬರ್ತಾನೆ ಇರ್ತೀವಲ್ಲ. ಉತ್ತರ ಕರ್ನಾಟಕ, ಉತ್ತರ ಕನ್ನಡ, ಉತ್ತರ ಕನ್ನಡ ತುಂಬ ಸಲ ಹೋಗಿದ್ದೀವಿ. ಉತ್ತರ ಕರ್ನಾಟಕ ಬಂದಿಲ್ಲ. ಹುಬ್ಳಿ ಸೇರಲ್ವಾ? ಹಾಂ, ಹುಬ್ಳಿ ಸೇರುತ್ತೆ. ಮುಗಿದ್ವಲ್ಲ ಹುಬ್ಳಿಗೆ ಎಷ್ಟೊಂದು ಸಲ. ಅದೇ ಒಂದು ಅಷ್ಟೇ. ಬರ್ತೀವಿ ಖಂಡಿತ. ಅಕ್ಕ ಈರೆಗ್ ತುಳು ಬರ್ಪುಂಡೆ. ತುಳುಲೇ ಹೇಳ್ಬೇಕು, ತುಳುಲೇ ಹೇಳು, ಪರವಾಗಿಲ್ಲ ಹೇಳು. ನಿನ್ಗೆ ಗೊತ್ತು, ಇವರು ಎಲ್ಲ ಬರುತ್ತೆ ಭಾಷೆ, ಎಲ್ಲ ಥರ ಮಾತಾಡ್ತಾರೆ. ಕುಂದಾಪುರ ಕನ್ನಡ ಮಾತಾಡ್ತಾರೆ, ಹುಬ್ಳಿ ಅದೇ ಹುಬ್ಳಿ ಸ್ಟೈಲ್ ಅದು ಮಾತಾಡ್ತಾರೆ ಎಲ್ಲ. ಮತ್ತೆ ಸಿರ್ಸಿದು ಎಲ್ಲ ಮಿಕ್ಸ್ಡ್ ಮಾತಾಡ್ತಾರೆ. ಒಂದೊಂದ್ಸಲಿ ಒಂದೊಂದ್ ಥರ ಮಾತಾಡ್ತಾರೆ. ನಾನೇ ಸೈಕ್ ಆಗ್ಬಿಟ್ಟಿರ್ತೇನೆ. ಯಾರೋ ಒಂದು ಕವನ ಬರ್ದಿದ್ದಾರೆ, ಕ್ವಶನ್ ಅಲ್ಲ. ಆ ನಿಮ್ಮ ನಗುವಿಗೆ ಸೋತಿರುವನು ಅವನು, ನಿಮ್ಮ ಸ್ವಂತ ಹೃದಯದ ನಾಯಕನು, ನಿಮ್ಮ ಕನಸಿನ ಪರಮಾತ್ಮನು. ಥ್ಯಾಂಕ್ ಯು. ನನಗೆ ಹೆಂಗ್ ಬರೆಯಕ್ ಬರಲ್ಲ, ಯಾರು ಬರೀತಾರೆ. ನಿಮ್ಮ ಒಂದು ಫಾಲೋವರ್ನ ನಿಮ್ಮ ಜೊತೆ ಟ್ರೆಕ್ಕಿಗೆ ಕರ್ಕೊಂಡು ಹೋಗಿ. ಕರ್ಕೊಂಡು ಹೋಗೋಣ ಪಕ್ಕ. ಆ್ಯಕ್ಚುಲಿ ನನಗೆ ಮೋಸ್ಟ್ ಆಫ್ ದ ಜನ ಲೈಕ್ ಏನಂದರೆ ಹಿಂಗೆ ಪರಿಚಯ ಆಗಿನೇ ಕರ್ಕೊಂಡು ಹೋಗಿನೇ ಫ್ರೆಂಡ್ಸ್ ಆಗಿರೋದು ನಂಗೆ ಮ್ಯಾಕ್ಸಿಮಮ್. ಲೈಕ್ ನನ್ನ ಮೇಯ್ನ್ ಗ್ಯಾಂಗ್ ಒಂದು ಬಿಟ್ರೆ ಇನ್ನು ಮಿಕ್ಕಿದ್ದೇನಿದ್ರು ಇನ್ಸ್ಟಾಗ್ರಾಮಿಂದಾನೇ ಫ್ರೆಂಡ್ಸ್ ಆಗಿರೋದು. ಅವ್ರು ಮೋಸ್ಟ್ಲಿ ನನ್ನ ಕೇಳ್ತಾರೆ ಅನ್ಸುತ್ತೆ, ನಿನ್ನೆ ಕೇಳ್ತಾರೆ, ನಿನ್ನೆ ಕರ್ಕೊಂಡು. ಅದೇ ಒಟ್ಟಿನಲ್ಲಿ ಕರ್ಕೊಂಡು ಹೋಗೇ ಪ್ಲಾನ್ ಮಾಡ್ತೀವಿ ಆ್ಯಕ್ಚುಲಿ. ನೀವು ಯಾಕೆ ಯಾವ ಪ್ಲೇಸ್ ನೇಮ್ನ ಮೆನ್ಷನ್ ಮಾಡಲ್ಲ?
ಜಾಗಕ್ಕೆ ಗಲೀಜ್ ಹೋದಾಗ ಮಾಡ್ತಾರೆ, ಹೋಗಿ ಗಲೀಜ್ ಮಾಡ್ತಾರೆ. ಎಷ್ಟು ಸಲ ನೋಡಿದ್ದೀನಿ. ಅಲ್ಲೇ ಎಲ್ಲ ಅಲ್ಲ ಕಣ್ಣು ಮುಂದೆನೇ ಹಿಂಗೆ ನಾನೇ ನೋಡಿದ್ದೀನಿ. ಚಿಪ್ಸ್ ಪ್ಯಾಕೆಟ್ ತಿಂತಾರೆ, ಹಿಂಗೆ ಎಸೆಯೋದು. ಮತ್ತು ಫಾರೆಸ್ಟ್ ರೂಟಲ್ಲಿ ಹೋಗ್ತಾ ಇರ್ತಾರೆ. ಆ, ಎಷ್ಟು ಚೆನ್ನಾಗಿರುತ್ತೆ ರೋಡು. ಕಿಟಕಿ ಇಳಿಸ್ತಾರೆ, ಬಾಟ್ಲ್ ಎಸಿತಾರೆ, ಇಲ್ಲ ಏನೋ ತಿಂತಾ ಇರ್ತಾರೆ, ಬಿಸ್ಕೆಟ್ ಪ್ಯಾಕೆಟ್ ಎಸಿತಾರೆ ಈಚಕ್ಕೆ. ಆ, ಯಪ್ಪ ಅದ್ರಕ್ಕಿಂತ ಜಾಸ್ತಿ ಅಂದ್ರೆ ಈ ಪ್ರಕೃತಿ ಅನ್ನೋದು ಒಂದು ಮನ್ಸಿಗೆ ನೆಮ್ಮದಿ ಕೊಡ್ಲಿ ಅಂತ ಎಲ್ಲರೂ ಹೋಗೋದು ಪ್ಲೇಸ್ಗೆ. ಬಟ್ ನಾನು ಪರ್ಸನಲಿ ಸುಮಾರು ಕಡೆ ನೋಡಿದ್ದೀನಿ, ಹಂಗಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ರೋಡಲ್ಲೇ ಡ್ರಿಂಕ್ಸ್ ಮಾಡ್ಕೊಂಡು ಸ್ಮೋಕ್ ಮಾಡ್ಕೊಂಡು. ಅಂದ್ರೆ ಓಕೆ ಎಂಜಾಯ್ ಮಾಡಬೇಕು, ಬಟ್ ಎಂಜಾಯ್ ಮಾಡಕ್ಕಂತಾನೆ ಕೆಲವೊಂದು ಜಾಗಗಳಿದಾವೆ, ಅಲ್ಲಿ ಎಂಜಾಯ್ ಮಾಡ್ಬೋದು. ಬಂದು ಪ್ರಕೃತಿನ ಹಾಳು ಮಾಡಿ ಅಂತ ಯಾರು ಹೇಳಿಲ್ಲ. ಸೊ ನಿಜವಾಗ್ಲೂ ಹಂಗೆ ಮಾಡೋರು ನಮಗೆ ಪ್ಲೇಸ್ನ ನೋಡಕ್ ಬರ್ತೀರಾ ಅಂತ ಅನ್ಸಲ್ಲ ಎಲ್ಲೂ. ಅದಕ್ಕೆ ನಾವು ಅಷ್ಟು ಪ್ರಿಫರ್ ಮಾಡಲ್ಲ. ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ? ನೆಕ್ಸ್ಟ್ ಟ್ರಿಪ್ ಈಗ ತಾನೇ ಕಾಲು ಸರಿ ಹೋಗಿದೆ. ಇನ್ನೊಂದು ಸ್ವಲ್ಪ ಸುಧಾರಿಸ್ಕೊಂಡ್ಬಿಡ್ತೀನಿ, ಆಮೇಲೆ ಪಕ್ಕ ಪ್ಲ್ಯಾನ್ ಮಾಡ್ತೀನಿ. ಈ ಬಿಸಿಲಲ್ಲಿ ಚಳಿಲೆಲ್ಲೂ ಸದ್ಯಕ್ಕಿಲ್ಲ. ನೀವು ಟ್ರೆಕ್ ಲೀಡ್ ಆಗ್ಬೋದಾ? ನೀವು ನಾವಲ್ಲ, ನೀವು ನಿಮ್ನ ಮ್ಯಾಕ್ಸಿಮಮ್ ಕ್ವಶನ್ಸ್ ಕೇಳ್ತಾರೆ ನಿಮ್ನ. ಇಲ್ಲ, ಇದಕ್ಕೆ ನೀವೇ ಆನ್ಸರ್ ಮಾಡ್ಬೇಕು, ಯಾಕಂದ್ರೆ ನನ್ಕಿಂತ ಜಾಸ್ತಿ ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ದೀವ್ರೆ ಈ ಕ್ವಶನ್ಸ್. ಟ್ರೆಕ್ ಲೀಡ್ ಆಗೋದಕ್ಕೆ ತುಂಬ ಇಷ್ಟ, ಬಟ್ ಅಲ್ಲಿ ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಿರಬೇಕು, ಎಲ್ಲರೂ ಮಾತಾಡಿಸ್ಬೇಕು, ಅದು ನನಗೆ ಬರಲ್ಲ. ಅದು ಪ್ರಾಬ್ಲಮ್. ಎಲ್ಲರೂ ಮಾತಾಡಿಸಿ ಎಲ್ಲರೂ ಇಂಟ್ರಾಕ್ಟಿವ್ ಆಗಿ ಇಟ್ಕೊಬೇಕು, ಅದು ನನಗೆ ಬರಲ್ಲ. ಅದು ಪ್ರಾಬ್ಲಮ್. ಇಲ್ಲಾಂದರೆ ನನಗೆ ತುಂಬ ಇಷ್ಟ ಆಗುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಲೀಡ್ ಮಾಡೋದಕ್ಕೆಲ್ಲ. ನೀವು ಹೇಳಿ ಮೇಡಮ್. ಇಲ್ಲ, ನನಗೆ ಈ ಟ್ರಿಪ್ ಅಂತ ಬಂದರೆ ಇವ್ರನ್ನ ಬಿಟ್ಟು ನಾನು ಎಲ್ಲರೂ ಟ್ರೆಕ್ ಲೀಡ್ ಆಗಿ ಅಥವಾ ಬೇರೆ ನೀವು ನೋಡಿರ್ಬೋದು ಇವತ್ತಿನವರೆಗೂ ನಾನು ಇವ್ರನ್ನ ಬಿಟ್ಟು ಯಾರು ಅಂದರೆ ಸಪ್ರೇಟಾಗಿ ಎಲ್ಲರೂ ಟ್ರೆಕ್ ಮಾಡಿದ್ದಾಗಲಿ ಟ್ರಿಪ್ಪಿಗೆ ಹೋಗಿದ್ದಾಗಲಿ ಇಲ್ಲವೇ ಇಲ್ಲ. ನಾನು ಹೋಗೋದೇ ನೆಮ್ಮದಿಗೋಸ್ಕರ ಇವ್ರ ಜೊತೆ ಅಷ್ಟೇ. ಮತ್ತೆ ಅದನ್ನು ನಾವೇ ರೆಸ್ಪಾನ್ಸಿಬಿಲಿಟೀಸ್ ತಗೊಂಡು, ಅದೇ ಇವ್ರು ಹೇಳ್ದಂಗೆ ಎಲ್ಲರ ಜೊತೆ ಕಮ್ಯುನಿಕೇಟ್ ಮಾಡಬೇಕು, ಮಾತಾಡಬೇಕು, ಎಲ್ಲ ಇರುತ್ತೆ, ಎಂಜಾಯ್ಮೆಂಟ್, ಡಾನ್ಸ್ ಅದು ಇದು ಅಂತ. ಅವರು ಮಾಡೋದು ತಪ್ಪೇನಿಲ್ಲ, ಬಟ್ ನಾನು ಆ ಥರ ಎಂಟರ್ಟೈನ್ ಮಾಡಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಂಡ್ ಮಾಡಿ ಪ್ಲೀಸ್. 2019 ಡಿಸೆಂಬರಲ್ಲಿ ಗಾಡಿ ತೊಗೊಂಡೆ. ಆವಾಗಿಂದ ನಾನು ಟ್ರಾವೆಲ್ ಕಂಟೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅದೇ ನಾನು ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಿಲ್ಲ ಯಾರ ಜೊತೆ. ಇಂಟ್ರ್ಯಾಕ್ಟ್ ಮಾಡ್ದಲೇ ನನಗೆ ಇಷ್ಟೊಂದು ಸಪೋರ್ಟ್ ಸಿಕ್ಕಿದೆ. ಇನ್ಮೇಲೆ ಇಂಟ್ರ್ಯಾಕ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಅದರಿಂದ ಪುಷ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ವಾಯ್ಸ್ ಓವರ್ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸಪೋರ್ಟ್ ಮಾಡಿ. ಎಲ್ಲರೂ ಮದುವೆಗೂ ತುಂಬ ವಿಶಸ್ ಮಾಡಿದ್ರಿ, ತುಂಬ ಜನ ಮದುವೆಗೂ ಬಂದಿದ್ರಿ. ಥ್ಯಾಂಕ್ ಯು. ಅದೇ ಪೇಜ್ಗೆ ತುಂಬ ಸಪೋರ್ಟ್ ನೀವೇ ಮಾಡ್ತಾ ಇದ್ದೀರಾ. ಇವ್ರು ಹೇಳ್ದಂಗೆ ಇನ್ಮೇಲೆ ತುಂಬ ಇಂಟ್ರ್ಯಾಕ್ಟಿವ್ ಆಗಿರೋಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀವಿ. ವ್ಲಾಗ್ಸ್ ಹಾಕ್ತೀನಿ, ಬಟ್ ಯಾವ ಕಂಟೆಂಟಲ್ಲಿ ವ್ಲಾಗ್ಸ್ ಹಾಕಬೇಕು ಅನ್ನೋದು ನನಗೂ ಐಡಿಯಾ ಇಲ್ಲ, ಯಾಕಂದರೆ ಮುಂಚೆಯಿಂದ ಮಾಡಿಲ್ಲ. ಸೊ ಐಡಿಯಾ ಇಲ್ಲ. ನಿಮ್ಗೇನಾದರೂ ಅನಿಸಿದ್ರೆ ಯಾವ ವ್ಲಾಗ್ ಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಅನಿಸಿದ್ರೆ ನನಗೆ ತಿಳಿಸಿ. ಥ್ಯಾಂಕ್ ಯು ಸೊ ಮಚ್.